Hello students, welcome to my channel. This is Swati, mathematics teacher. So ಈ ವಿಡಿಯೋ CTET ಮ್ಯಾಥ್ಸ್ ಪೇಪರ್ 2 ಪಾರ್ಟ್ 2 ನಂಬರ್ ಸಿಸ್ಟಮ್. ಸೊ ನಿನ್ನೆ ಬಂದು ನಾನು ನಂಬರ್ ಸಿಸ್ಟಮ್ MCQ ವಿತ್ ಸೊಲ್ಯೂಷನ್ 20 ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಿದೆ. ಅದೆಲ್ಲ ತುಂಬ ಸಿಂಪಲ್ ಆಗಿ ಇತ್ತು. ಇವತ್ತು ಸ್ವಲ್ಪ ಸಿಂಪಲ್ ಮತ್ತು ಡಿಫಿಕಲ್ಟ್ ಎರಡನ್ನೂ ಕೂಡ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಡೈಲಿ ಕೂಡ CTET ಸೆಪ್ಟೆಂಬರ್ 2026 ಏನು ಎಕ್ಸಾಮ್ ಇದೆ ಅದಕ್ಕೆ ಮ್ಯಾಥ್ಸ್ ಪೇಪರ್ 1 ಆಗಿರ್ಬೋದು 2 ಆಗಿರ್ಬೋದು ಶಾರ್ಟ್ಸ್ ವೀಡಿಯೋ ಆಗಿರಲಿ ಲಾಂಗ್ ವೀಡಿಯೋ ಆಗಿರಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ನೋಡೋಣ. ಇವತ್ತು 21ನೇ ಕ್ವಶನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಕ್ವಶನ್ ನಂಬರ್ 21, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಇರ್ರ್ಯಾಷನಲ್. ಸೊ ಇರ್ರ್ಯಾಷನಲ್ ನಂಬರ್ ಅಂದ್ರೇನು, ವಿಚ್ ನಂಬರ್ ಇಸ್ ಇನ್ ದ ನಾಟ್ ದ ಫಾರ್ಮ್ ಆಫ್ p/q. ಆ ನಂಬರನ್ನು ನಾವು ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ √2 ಆಗಿರ್ಬೋದು, √5 ಆಗಿರ್ಬೋದು, √7, √11. ಸೊ ಮತ್ತು ಪೈ 3.14 ಇದೆಲ್ಲ ಕೂಡ ಇರ್ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ ಎ ಬಂದು √64 ಇದೆ. ಸೊ √64 ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ರೂಟ್. 8 ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್. 121 ಬಂದು 11 ಪರ್ಫೆಕ್ಟ್ ಸ್ಕ್ವೇರು. 89 ಬಂದು ಲೈನ್. ಸೊ √7ಗೆ ಯಾವುದೇ ಸ್ಕ್ವೇರ್ ರೂಟ್ ಇಲ್ಲ. ಸೊ ಅದರಿಂದ ನಾವು ಇರ್ರ್ಯಾಷನಲ್ ಅಂತ ಕನ್ಸಿಡರ್ ಮಾಡ್ಬೋದು ಈಸಿಯಾಗಿ. ಇದು ಮೂರನ್ನು ಕೂಡ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ಗಳು. ಸೊ ಅದು ಮೂರು ಕೂಡ p/q ಫಾರ್ಮಲ್ಲಿ ಬಂದೇ ಬರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್. √7 ಇಸ್ ಎ ಇರ್ರ್ಯಾಷನಲ್ ನಂಬರ್. ಸೊ ನೆಕ್ಸ್ಟ್ 22nd ಕ್ವಶನ್. ಸೊ ಈ ಕ್ವಶನ್ ನೋಡಿ, ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 360 ಈಸ್. ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 360 ಈಸ್. ಸೊ ಫಸ್ಟ್ ನಾವು 360ಗೆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ 360 ಫ್ಯಾಕ್ಟರ್ ಹೆಂಗೆ ಫೈಂಡ್ ಮಾಡ್ತೀವಿ? ಫ್ರಮ್ 2. ಸೊ 2 1s, 2 8s, 2 0, ಅಗೇನ್ 2 9s ಆ್ಯಂಡ್ 0 ಕ್ಯಾರಿ, 2 4s, 2 4s, 2 5s, 10, 45 ಬಂತು. ಅಗೇನ್ ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ಇಲ್ಲಿ ಬರೀತೀನಿ ನಾನು. ಸೊ 45 ಇಲ್ಲೇ ಬರೀತೀನಿ. 45 2 ಇಂದ ಡಿವೈಡ್ ಆಗೋದಿಲ್ಲ. 45 ಹೀಗೆ ನಾವು 3 ತೊಗೊಂಡ್ರೆ 3 ಇಂದ ಆಗುತ್ತೆ. 3 1s, 3 5s, ಎಗೇನ್ ಇದು 3 ಇಂದ, 3 5s, ಎಗೇನ್ ಇದು 5 ಇಂದ. ಸೊ ಫಸ್ಟ್ ಇಲ್ಲಿ ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ ಹೇಗಿದೆ ಅಂತ. 2 3 3 2 5 ಇದನ್ನ ನಾನು ಎರೇಸ್ ಮಾಡ್ತೀನಿ, ಸ್ಪೇಸ್ ಇಲ್ಲ. ಸೊ ಬರ್ಕೋತೀನಿ ನೋಡಿ. 2 3 2 ಇಂಟು 5 ಪವರ್ 1. ಸೊ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿದ್ದಕ್ಕೆ ಫಾರ್ಮುಲಾ ಏನು? p+1 q+1 ಇಂಟು r+1 ಇಲ್ಲಿ ಕರೆಕ್ಟಾಗಿ ಸ್ಪೇಸ್ ಆಗ್ತಿಲ್ಲ. ಸೊ ನೋಡಿ, p ವ್ಯಾಲ್ಯೂ q ವ್ಯಾಲ್ಯೂ ಬರ್ಕೋತೀವಿ. ಇದು p ವ್ಯಾಲ್ಯೂ q ವ್ಯಾಲ್ಯೂ. ಟೋಟಲ್ ಆಪ್ಷನ್ ಸಿ 24 ಇಸ್ ದ ಕರೆಕ್ಟು. ಸೊ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಾ? ಸೊ ಫಾರ್ಮುಲಾ ತೋರಿಸ್ತೀನಿ. p+1 q+1 r+1 ದಿಸು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ. ಸೊ p/q/r ಅನ್ನೋದು ಪವರ್ಸ್ ಆಗಿರುತ್ತೆ. ಹೈಯೆಸ್ಟ್ ಪವರ್ ಯಾವುದಿರುತ್ತೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು. ಸೊ ಈ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಬಂದು ಸಿ 24. ನಂಬರ್ ಆಫ್ ಫ್ಯಾಕ್ಟರ್ ಆಫ್ 360 ಈಸ್ 24. ಸೊ ನೆಕ್ಸ್ಟ್ 23rd ಕ್ವಶನ್. ದ ಯೂನಿಟ್ ಡಿಜಿಟ್ ಆಫ್ 7 to the power of 1000 ಈಸ್ ದ ಯೂನಿಟ್ ಡಿಜಿಟ್. ಸೊ 7 to the power of 100ನ ಮಾಡಿದ್ರೆ ನಮಗೆ ಯೂನಿಟ್ ಡಿಜಿಟ್ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಾವು ಸಪೋಸ್ 7 to the power of 1 ಮೀನ್ಸ್ 7 to the power of square means 49, 7 to the power of 3 is 49, ಎಂಡ್ 7 4. ಸೊ 7 to the power of 3 ಮಾಡಿದ್ರೆ ನಮಗೆ 7 7 49, 49 7. ಸೊ ನೀವು ನೋಡ್ಬೋದು 49 ಇಂಟು 7 ಮಾಡಿದ್ರೆ 7 9s 63, 3 ಬರುತ್ತೆ. ಸೊ ನಮಗೆ ಎಷ್ಟು ಬರುತ್ತೆ? ಡಿಜಿಟ್ ಲಾಸ್ಟಲ್ಲಿ 3 ಬರುತ್ತೆ. 7 to the power of 4 ಮಾಡಿದ್ರೆ 1 ಬರುತ್ತೆ. ಸೊ ನಮಗೆ ಅಬ್ಸರ್ವ್ ಮಾಡಿ, ಮತ್ತು 7 to the power of 5 ಮಾಡಿದ್ರೆ 7 ಬರುತ್ತೆ. ಮಲ್ಟಿಪ್ಲೈ ಮಾಡಿ ಟ್ರೈ ಮಾಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 7 49 3 1, ಎಗೇನ್ ನಮಗೆ 7. ಸೊ ನೀವು ಅಬ್ಸರ್ವ್ ಮಾಡೋದು 4 ಸೈಕಲ್ ಆದಮೇಲೆ ಎಗೇನ್ ರಿಪೀಟ್ ಆಗುತ್ತೆ ಇದು. 7 49 3 1, 7 49 3 1 ಸ್ಪೇಸ್ ಇಲ್ಲ. ಸೊ ಎರೇಸ್ ಮಾಡಿ ಬರೀತೀನಿ ನೋಡಿ ಲಾಸ್ಟ್ ಡಿಜಿಟ್ ಯಾವುದು ಅಂತ. 7 9 3 1, 7 9 3 1. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, 4 ಡಿಜಿಟ್ಸ್ ರಿಪೀಟ್ ಆಗ್ತಿರೋದು. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನಮಗೆ? 7 to the power of 100 ಕೊಟ್ಟಿದ್ದಾರೆ. ಸೊ 100 ಡಿವೈಡೆಡ್ ಬೈ 4 ಮಾಡಿ. 100 ಡಿವೈಡೆಡ್ ಬೈ 4 ಮಾಡಿದ್ರೆ 25 ಬರುತ್ತೆ ವಿತ್ ರಿಮೈಂಡರ್ 0. ರಿಮೈಂಡರ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ರಿಮೈಂಡರ್ 0 ಮೀನ್ಸ್ ವಾಟ್ ಈಸ್ ನಥಿಂಗ್ ಬಟ್ 4th ಪೊಸಿಷನ್.
ಫೋರ್ತ್ ಪೊಸಿಷನ್ ಯಾವುದು ಈ ಸೈಕಲಲ್ಲಿ 1. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಇಸ್ ದ ಯೂನಿಟ್ ಡಿಜಿಟ್ ಆಫ್ 7 to the power of 100. ಅಂದರೆ 1 is the unit digit of 7 to the power of 100. So I hope this question understood. So do practice, otherwise it is not coming to your mind. So next question, LCM of 24th question is the LCM of 45 and 75 is LCM of 45 and 75. ಸೊ ಇಲ್ಲಿ 45 ಮತ್ತು 75 ಗೊತ್ತಿರೋಗಿ ಡೈರೆಕ್ಟಾಗಿ 3 ಇಂದನೇ ಡಿವೈಡ್ ಆಗೋದು. ಸೊ ಅಟ್ ಎ ಟೈಮ್ ತೊಗೋಬೋದು ಎರಡನ್ನೂ ಕೂಡ. ಸೊ ತೊಗೊಳ್ಳಿ, ತೊಂದರೆ ಇಲ್ಲ. ಸೊ 3 ತೊಗೊಂಡ್ರೆ 3 1s 3 5s, ಇದು ತೊಗೊಂಡ್ರೆ 3 2s 6 3 5s 15. ಎಗೇನ್ ಇದು 3 ಇಂದ ಹೋಗುತ್ತೆ. 3 5s 25 is not divisible, right, directly. Again 5 1s 5 5s, again 5. So 3 square 5 square, 3 square 5 square means 3 3s 9, 5 5s 25. 25 into 9 how much? 9 5s 45, 9 5s 45, 9 2s 18, 9 2s 18. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 5 4 plus 2 225. How much LCM? 225. LCM is option B is correct, 225. So next 25th question. 25th question, a number divisible by both 8 and 15 must be divisible by. ಸೊ ನಾವು ಈ ಥರ ಕ್ವಶನ್ಸ್ನ ಆನ್ಸರ್ ಫೈಂಡ್ ಔಟ್ ಮಾಡಬೇಕಂದ್ರೆ LCMನ ಫೈಂಡ್ ಔಟ್ ಮಾಡಬೇಕು. LCM ಯಾವ ಥರ ಫೈಂಡ್ ಔಟ್ ಮಾಡೋದು? 8, 15 ತೊಗೊಳ್ಳಿ, ಇದೆರಡನ್ನು. 8 ಅನ್ನೋದು 2 ಇಂದ ಡಿವಿಸಿಬಲ್ ಆಗುತ್ತೆ, ಬರ್ಕೊಳ್ಳಿ. 15 ಆಗೋದಿಲ್ಲ, ಡೈರೆಕ್ಟಾಗಿ ಬರೀರಿ. ನೆಕ್ಸ್ಟ್ ಅಗೇನ್ 2 2s 15 write directly, again 2 1s, so 15 are divisible, so write directly. Again 15 means, so here 1 15 is there, 3 5s 5 1s, so multiply all. 2 2s 4, 2 2s 4, 4 2s 8, 8 3s 8 3s how much? 8 3 24, 24 5s 24 5s, 2s 4, 4 2s 8, 8 3 24 into 5 how much? 24 into 5 means 5 4 22, 5 2s 10, 120. Answer is how much? 120. Option D is the correct option. So number divisible by both 8 and 15 must be divisible by 120 also. Must be divisible by 120 also. So this is the option, correct option. Next 26. Next 26th question ನೋಡಿ, the square root of 0.0081 is square root of 0081 is. ಸೊ ಇದೇ ಥರ ಪ್ರಾಬ್ಲಮ್ ಲಾಸ್ಟ್ ವೀಡಿಯೋದಲ್ಲಿ ಒಂದು ಪ್ರಾಬ್ಲಮ್ನ ಮಾಡಿದ್ದೀನಿ, 0.0009. ಸೊ ಅದು ನೋಡ್ಕೊಂಡು ಬನ್ನಿ, ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನಿದೆ ಬರ್ಕೊಳ್ಳಿ ಕ್ವಶನ್ನ, ಸ್ಕ್ವೇರ್ ರೂಟ್ ಆಫ್ 0.0081. ಸೊ ಇಲ್ಲಿ ಪಾಯಿಂಟ್ ಅನ್ನೋದು ಎಷ್ಟು ಡಿಜಿಟ್ ಆದಮೇಲೆ ಇದೆ ಕೌಂಟ್ ಮಾಡ್ಕೊಳ್ಳಿ. 1 2 3 4, ಸೊ 10,000. ಸೊ ಅದನ್ನು ಡಿವೈಡ್ ಮಾಡಿ. ಸೊ ಈಗ ನೋಡಿ 0.0081 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 10,000, 1 2 3 4. ಸೊ ಏನಾಗುತ್ತೆ ಇಲ್ಲಿ? ಸೊ ನೋಡಿ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಅದು 0.0081 ಅಲ್ವಾ? ಸೊ ಡಿವೈಡೆಡ್ ಬೈ 10,000ನ ಮಾಡಿ. ಡಿವೈಡೆಡ್ ಬೈ 10,000 ಮಾಡಿದಾಗ ಏನಾಗುತ್ತೆ? ಇದು 81 ಡಿವೈಡೆಡ್ ಬೈ 10,000, 81 ಡಿವೈಡೆಡ್ ಬೈ 10,000. ಸೊ ಇವಾಗ ನಾವು ಮತ್ತೆ ಅದಕ್ಕೆ ಸ್ಕ್ವೇರ್ ರೂಟ್ನ ಮಾಡ್ತಾ ಹೋಗಬೇಕು. ಎರಡು ಕಡೆಯೂ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ನಮಗೆ? ಸ್ಕ್ವೇರ್ ರೂಟ್ 81 ನಮ್ಗೆ ಗೊತ್ತಿದೆ, 9 9 81. 10,000ಗೆ ಏನು ಬರುತ್ತೆ? 100. 10,000ಗೆ ಸ್ಕ್ವೇರ್ ರೂಟ್ ಬಂದು 100. ಸೊ ಈಗ 9 ಡಿವೈಡೆಡ್ ಬೈ 100 ಅಂದರೆ ಏನು? 0.09. 0.09. ಆನ್ಸರ್ ಈಸ್ ಆಪ್ಷನ್ ಎ, 0.09 ಇಸ್ ದ ಸ್ಕ್ವೇರ್ ರೂಟ್ ಆಫ್ 0.0081. 0.0081 ಇದು ಆನ್ಸರು. ಸೊ ಈ ಥರ ಸಾಲ್ವ್ ಮಾಡ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ 27th ಕ್ವಶನ್. ಆ್ಯಕ್ಚುಲಿ ಇಲ್ಲಿ ಕ್ವಶನ್ ನಂಬರ್ ತಪ್ಪಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 27th ಕ್ವಶನ್ ಇದು. ಸೊ ನೆಕ್ಸ್ಟ್ ಕ್ವಶನ್,
ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಆಫ್ ಟೂ ಕೋ-ಪ್ರೈಮ್ ನಂಬರ್ ಇಸ್ 221, 1 is 31. ಐ ವಾಂಟ್ ಟು ಫೈಂಡ್ ಔಟ್ ಅನದರ್ ನಂಬರ್. ಸೊ ಇಲ್ಲಿ ಪ್ರಾಡಕ್ಟ್ ಏನಿದೆ, ಪ್ರಾಡಕ್ಟ್ನ ಫಸ್ಟ್ ಬರ್ಕೊಳ್ಳಿ. ಪ್ರಾಡಕ್ಟ್ 221 ಈಕ್ವಲ್ ಟು ಒನ್ ನಂಬರ್ ಏನು 13, ಅನದರ್ ನಂಬರ್ ನಮ್ಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಬರ್ಕೊಳ್ಳಿ. ಸೊ ಎಕ್ಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 13. ಸೊ 13 1s 13, 13 1s 13. ಸೊ 13 ಮೈನಸ್ 22 ಅಂದರೆ 9 ಉಳ್ಕೊಳುತ್ತೆ, 91. 13 7s 91. ಸೊ ಆಪ್ಷನ್ ಏನು, ಅನದರ್ ನಂಬರ್ ಬಂದು 17. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ನಂಬರ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ಆಪ್ಷನ್ ಏನು ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಬಂದು 16, ಆಪ್ಷನ್ 441 ಬಂದು 12. 12 into 12 241. No, wait 1 minute. ವಿಚ್ ನಂಬರ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಬಂದು ನಮಗೆ 16 ಆಗುತ್ತೆ. ಇನ್ನು ಆಪ್ಷನ್ ಬಿ ಬಂದು 21, ಆಪ್ಷನ್ 3 ಬಂದು 23. ಸೊ ಇದೆ ಮೂರು ಕೂಡ ಪರ್ಫೆಕ್ಟ್ ಸ್ಕ್ವೇರೇ, ಬಟ್ ಆಪ್ಷನ್ ಡಿ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಅದು 79 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಸೊ ಅದು ಇಂಟೀಜರ್ ಆಗೋದಿಲ್ಲ. ಸೊ ದಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಎಸ್ ಸಿ ಎಫ್ ಆಫ್ 72, 108 and 180 ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಸೊ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡೋದು ತುಂಬ ಈಸಿನೇ. ಸೊ ಚೆಕ್ ಮಾಡೋಣ. ಫಸ್ಟು 72, 2 3s 6, 2 6s 12, 2 1s 2 8s, 2 9s 2 9s, ಬಟ್ 3 3s. ಸೊ ಓಕೆ. ನೆಕ್ಸ್ಟ್ ನಂಬರ್ ಬಂದು 108. ಸ್ವಲ್ಪ ಫ್ಯಾನ್ಸಿ ಸಣ್ಣ ಮಾಡ್ಕೊಳ್ಳೋದ. 108 ಬಂದು ಫಸ್ಟ್ 2ನೇ ತೊಗೊಳ್ಳಿ. 2 5s, 2 4s, 2 2s 4, 2 7s 14, 3 9s 27, 3 3s. ಓಕೆ. ಹೇಗೆ ನಾವು 180ನ ಮಾಡಬೇಕಲ್ವ, 180ನ ಕನ್ಸಿಡರ್ ಮಾಡಿ. 2 90s, 2 4s 2 5s, ಅಗೇನ್ 3 1s 3 5s, 3 5s. ಓಕೆ. ಸೊ ಇವಾಗ ಇದರಲ್ಲಿ ಅಬ್ಸರ್ವ್ ಮಾಡಿ ಯಾವುದು ಕಾಮನ್ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್. ಸೊ ನೀವು ಇಲ್ಲಿ 180 ಅಬ್ಸರ್ವ್ ಮಾಡ್ಬೋದು. 2 ಸ್ಕ್ವೇರ್ ಇದೆ, 72 ಅಲ್ಲಿ 2 ಕ್ಯೂಬ್ ಇದೆ. ಸೊ ಇದರಲ್ಲೂ ಕೂಡ 2 ಸ್ಕ್ವೇರ್ ಇದೆ. 2 ಸ್ಕ್ವೇರ್ ಒಂದು ಕನ್ಸಿಡರ್ ಮಾಡ್ಬೋದು. ಮತ್ತು ಕಾಮನ್ ಇನ್ಯಾವುದಿದೆ, 3 ಇದೆ ಎರಡು ಕಡೆನೂ. ಎಲ್ಲ ಕಡೆ 3 ಸ್ಕ್ವೇರ್ ಇದೆ. ಸ್ಪೇಸ್ ಇಲ್ಲ ಬರೆಯೋದಕ್ಕೆ. ಮತ್ತು ಇಲ್ಲಿ 3 ಕ್ಯೂಬ್ ಇದೆ. ಸೊ ನಾವು 3 ಸ್ಕ್ವೇರ್ ಇಸ್ ಲೋಯೆಸ್ಟ್ ಪವರು ಕಾಮನ್ ಫ್ಯಾಕ್ಟರು. ಸೊ ಯಾವುದಾಗಾದರೆ ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರು. ಸೊ ಇವಾಗ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್, ಎಲ್ ಸಿ ಎಮ್ ಏನು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. 2 2s 4, 3 3s 9, 9 4s 36, 9 4s 36. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. 36 is the SCF of 72, 108 and 180. ಸೊ SCF ಡೆಫಿನೇಷನ್ ಏನು, ಲೋಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ ಮತ್ತು ಲೋಯೆಸ್ಟ್ ಪವರ್ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದು SCF ಫೈಂಡ್ ಔಟ್ ಮಾಡೋ ಮೆಥಡ್. ನೆಕ್ಸ್ಟ್ ಕ್ವಶನ್ ದ ಲೀಸ್ಟ್ ಪ್ರೈಮ್ ಫ್ಯಾಕ್ಟರ್ ಆಫ್ 391. 391ನ ಲೀಸ್ಟ್ ಪ್ರೈಮ್ ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ. ಸೊ ಏನು ಕೊಟ್ಟಿದ್ದಾರೆ, 391. ಆಪ್ಷನ್ ಫಸ್ಟ್ ತಗೊಳ್ಳೋಣ. 391 ಡಿವಿಸಿಬಲ್ ಬೈ 31 ಚೆಕ್ ಮಾಡಬೇಕು. ಸೊ 13 1s 13, 13 2s 26, 13 3s 39, 13 3s 39ನ ತೊಗೊಂಡ್ರೆ ನಮಗೇನಾಗುತ್ತೆ, 0 0 ಬಂದು 1 ಬರುತ್ತೆ. ಸೊ ಪಾಯಿಂಟ್ ಹಾಕ್ಕೊಂಡ್ರೆ ಒಂದು 0 ಕ್ಯಾರಿ ಮಾಡ್ಬೋದು, ಬಟ್ ಅದು ಕೂಡ ಆಗಲ್ಲ. ಮತ್ತೆ ಒಂದು 0 ಹಾಕೋಬೋದು. ಸೊ 13 7s 91, 13 7s 91. ಸೊ ನಮ್ಗೆ ಇಲ್ಲಿ ನೋಡಿ, ಇದು ಇಂಟೀಜರೇ ಅಲ್ಲ. 3.07 ಬಂದಿದೆ, ಇಂಟೀಜರ್ ಅಲ್ಲ. ಸೊ ಆಪ್ಷನ್ ಎ ಇಸ್ ನಾಟ್ ಎಲಿಜಿಬಲ್. ಸೊ ಆಪ್ಷನ್ 2ನ ಚೆಕ್ ಮಾಡಿ. 17 391. ಸೊ ಚೆಕ್ ಮಾಡಿದಾಗ ಏನಾಗುತ್ತೆ, 17 17, 17 2s. ಸೊ 17 2s 34. ನಮ್ಗೆ ಇನ್ನೆಷ್ಟು ಉಳ್ಕೊಳ್ತು, ಇಲ್ಲಿ 5 ಉಳ್ಕೊಳ್ತು, 51. ಸೊ 17ಇಂದ 51 ಡಿವಿಸಿಬಲ್ ಆಗುತ್ತೆ. 17 3s ಹೌ ಮಚ್, 7. ಸೊ 17 3s ಎಷ್ಟು, 17 3s 51. ನಮಗೆ ರಿಮೈಂಡರ್ ಎಷ್ಟು ಬಂತು, 0 0.
ಸೊ ಇದು ನಮ್ಮ ಲೀಸ್ಟ್ ಪ್ರೈಮ್ ಫ್ಯಾಕ್ಟರ್ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಬಿ ಈಸ್ ಕರೆಕ್ಟ್. ಇನ್ 23 ಕೂಡ ಚೆಕ್ ಮಾಡ್ಬೋದು, 29 ಕೂಡ ಚೆಕ್ ಮಾಡ್ಬೋದು, ಡಿವಿಸಬಲ್ ಆಗಲ್ಲ ಅದೆರಡು ಕೂಡ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್, ದ ರಿಮೈಂಡರ್ ವೆನ್ 2 to the power of 20 is divided by 3. ಸೊ 2 to the power of 20 3ಯಿಂದ ಡಿವೈಡ್ ಆದಾಗ ರಿಮೈಂಡರ್ ಏನು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಶಾರ್ಟ್ ಟ್ರಿಕ್ನ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಬೇಸ್ ನಂಬರ್ ಯಾವುದಿದೆ? 2. ಸೊ ಬೇಸ್ ನಂಬರ್ ಯಾವುದಿದೆ? 2. ಸೊ ಹಾಗೆ 2 to the power of 20 ಯಾವುದರಿಂದ ಡಿವೈಡ್ ಆಗ್ತಿದೆ? 3ಯಿಂದ ಡಿವೈಡ್ ಆಗ್ತಿದೆ. ಸೊ ಈ 3ನ ಯಾವ ರಿಮೈಂಡರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ? ಆಪ್ಷನ್ ಎ ಚೆಕ್ ಮಾಡಿ. 3 - 0 0 ಬರುತ್ತೆ, ಆಗೋದಿಲ್ಲ. 1 ಇದೆ, 3 - 1 ಏನು? 2. ಸೊ ಇದು ಬೇಸ್ ನಂಬರ್ ಇದು ಸೇಮ್ ಇದೆಯಾ? ಸೊ ಇದೇ ನಮ್ಮ ಆಪ್ಷನ್ ಬಿ ಇಸ್ ದ ರಿಮೈಂಡರ್. ಸೊ ಆಪ್ಷನ್ ಬಿ ಇಸ್ ದ ರಿಮೈಂಡರ್. ತುಂಬ ಶಾರ್ಟ್ ಟ್ರಿಕ್ ಇದು. ಸೊ ಇದನ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡಿವಿಸಬಲ್ ಬೈ 11? ಸೊ ಯಾವ ನಂಬರು 11ಇಂದ ಡಿವಿಸಬಲ್ ಆಗುತ್ತೆ ಅಂತ ನೋಡಬೇಕು. ಸೊ ಅಬ್ಸರ್ವ್ ಮಾಡಿ. ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಮಾಡಿ ನೋಡಿ ಗೊತ್ತಾಗುತ್ತೆ, ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಇಸ್ ದ ಗ್ರೇಟೆಸ್ಟ್ 4 digit ನಂಬರ್ ಇಸ್ ಡಿವಿಸಬಲ್ ಬೈ 18 ಈಸ್. ಗ್ರೇಟೆಸ್ಟ್ 4 digit ನಂಬರ್. ಸೊ ಈ ಥರ ಲಾಂಗ್ ನಂಬರ್ಸ್ನ ಕೊಟ್ಟಾಗ ಯಾವ ಥರ ಡಿವಿಸಿಬಲ್ ಮಾಡೋದು ಅಂತ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಶಾರ್ಟ್ ಟ್ರಿಕ್ಸ್ನ ಯೂಸ್ ಮಾಡ್ತಾ ಹೋಗಿ. ಆಪ್ಷನ್ ಎ ಏನಿದೆ ಚೆಕ್ ಮಾಡಿ, ಎಲ್ಲ ಡಿಜಿಟ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಈಗ ಫಸ್ಟ್ ಆಪ್ಷನ್ ಬಂದು 9 + 9 + 7 + 2. ಸೊ ಇದೆಲ್ಲನೂ ಆ್ಯಡ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ 9 + 9 18, 18 + 7 18 + 7 25, 20 + 5 + 2 27. 27 is divisible by 18? No, 27 is not divisible by 18. ಸೊ ಫಸ್ಟ್ ಆಪ್ಷನ್ ಆಗಲಿಲ್ಲ. ಸೆಕೆಂಡ್ ಆ್ಯಡ್ ಮಾಡಿ. 9 + 9 18, 18 + 8 18 + 8 how much? 26. 26 is divisible by 18? No, 26 not divisible by 18. ಸೊ ಮೂರನೇ ಆಪ್ಷನ್ ಚೆಕ್ ಮಾಡಿ. 9 + 9 18, 18 + 9 18 + 9 9 + 9 18, 9 + 9 18, 18 + 9 ಎಷ್ಟು ಬರುತ್ತೆ? 18 + 9 27. ಸೊ 27. ಸೊ ಇದು ಕೂಡ ಆಗೋದಿಲ್ಲ. ಸೊ ಯಾವುದು ಕೂಡ ಆಗೋದಿಲ್ಲ. ಹಾಗಾದರೆ 18 ಯಾವ್ಯಾವ ನಂಬರಿಂದ ಡಿವಿಸೇಬಲ್ ಆಗುತ್ತೆ? 18 ನಮ್ಗೆ ಗೊತ್ತಿರುವಾಗೆ 2ಇಂದ ಮತ್ತು 9ಇಂದ ಡಿವಿಸೇಬಲ್ ಆಗುತ್ತೆ. ಸೊ ಇಷ್ಟು ನಂಬರಲ್ಲಿ ಯಾವ ನಂಬರು 2 ಮತ್ತು 9ಇಂದ ಡಿವಿಸೇಬಲ್ ಆಗುತ್ತೆ? 2 ಮತ್ತು 2ಇಂದ ಡಿವಿಸೇಬಲ್ ಆಗೋದು 26. ಬಟ್ 9ಇಂದ ಡಿವಿಸೇಬಲ್ ಆಗೋದು 27. ಎರಡೂ ಕೂಡ ಆಗುತ್ತೆ. ಸೊ ಹಾಗಾದರೆ ಯಾವ ಆಪ್ಷನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಿಲ್ಲಿ? ಸೊ ಆಪ್ಷನ್ ಸಿ ಆ್ಯಂಡ್ ಎ ಬೋತ್ ಆರ್ ಕರೆಕ್ಟ್. ಆಪ್ಷನ್ ಸಿ ಆ್ಯಂಡ್ ಎ ಬೋತ್ ಆರ್ ಕರೆಕ್ಟ್. ಸೊ ನೀವು ಚೆಕ್ ಮಾಡ್ಬೋದು. ಆನಂದರ್ ನಂಬರ್ 9 + 9 18, 18 + 9 27, 27 + 8 ಎಷ್ಟು? 27 + 8 35. 35 is not divisible by both 2 and 9 also. So that's why option A and C are correct. So next, the sum of first 20 natural number is. Sum of first 20 natural number is. ಸೊ ಈ ನ್ಯಾಚುರಲ್ ನಂಬರ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಸಮ್ ಆಫ್ ಫಾರ್ಮುಲಾ ಇದೆಯಲ್ಲ ಅದು ಯೂಸ್ ಮಾಡಬೇಕು. S = n × n + 1 / 2. ಸೊ ಇಲ್ಲಿ n ಅಂದರೆ 20 × 20 + 1 21 / 2. ಸೊ 2 1s 2 10s. 10 × 21 ಎಷ್ಟು? 210. ಸೊ ಆಪ್ಷನ್ ವಿಚ್ ಕರೆಕ್ಟ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ ಆಫ್ 24. ಸೊ ಆಲ್ರೆಡಿ ನಾನು ಈ ವಿಡಿಯೋದಲ್ಲೇ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ P + 1 Q + 1 R + 1. ಸೊ ಫಸ್ಟ್ ಅದು ಗೊತ್ತಾಗಬೇಕಂದ್ರೆ ನಾವು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. 84ಗೆ ಫ್ಯಾಕ್ಟರ್ಸ್ ಏನು? 2 4s 2 2s, ಅಗೇನ್ 2 2s 2 1s, 3 7s 21, 7 1s. ಸೊ ಇಲ್ಲಿ ಫ್ಯಾಕ್ಟರ್ಸ್ ಏನು ಬಂತು ನಮಗೆ? 2² × 3⁴1 × 7⁴1. ಸೊ P ವ್ಯಾಲ್ಯೂ 2, Q ವ್ಯಾಲ್ಯೂ 1, R ವ್ಯಾಲ್ಯೂ 1. 2 + 1 ನಾನು ಡೈರೆಕ್ಟಾಗಿ ಬರೀತಿದ್ದೀನಿ. 2 + 1 × 2 + 1 × ಸೊ ಇದೆರಡು 1 1 ಆಗಿರೋದ್ರಿಂದ ಅದನ್ನ ಕೌಂಟ್ ಮಾಡ್ಕೊಳ್ಳೋಕೆ ಬರೋಲ್ಲ. ಸೊ ಜಸ್ಟ್ 1 ಅಂತಲೇ ಬರ್ಕೋಬೇಕು. 2 + 1 ಏನಾಗುತ್ತೆ? 3. ಸೊ ಯಾವ ಆಪ್ಷನ್ ಕರೆಕ್ಟಾಗಿದೆ ನಮಗೆ? ಆಪ್ಷನ್ ಬಿ. 3 ಇಸ್ ದ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ ಆಫ್ 84. ವಿಚ್ ಈಸ್ ದ ಪರ್ಫೆಕ್ಟ್ ಕ್ಯೂಬ್? ಸೊ ಪರ್ಫೆಕ್ಟ್ ಕ್ಯೂಬ್ ಯಾವುದು ಇದು? ಸೊ ನಮ್ಗೆ ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗುತ್ತೆ. ಆಪ್ಷನ್ ಎ ಈಸ್ ಕರೆಕ್ಟ್ ಬಿಕಾಸ್ 6³ ಅದು
6 ಕ್ಯೂಬ್ ಬಂದರೆ ನಮಗೆ 216 ಬರುತ್ತೆ. ಆಪ್ಷನ್ ಬಿ ನೋಡಿ 15 ಸ್ಕ್ವೇರ್ ಅದು. ಆಪ್ಷನ್ ಬಿ 15 ಸ್ಕ್ವೇರ್. ಸೊ ಸಿಯೂ ಆಗಲ್ಲ, ಡಿನೂ ಆಗಲ್ಲ. ಆಪ್ಷನ್ ಎ ಈಸ್ ದ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್, ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಫಾರ್ ದಿಸ್ ವಿಡಿಯೋ. ಸೊ ಇದೇ ಥರ ಅತಿ ಹೆಚ್ಚಾಗಿ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇನ್ನೂ ಕೂಡ ನಂಬರ್ ಸಿಸ್ಟಮ್ ಅತಿ ಹೆಚ್ಚಾಗಿ ಡಿಫಿಕಲ್ಟಾಗಿರೋ ಕ್ವಶನ್ಸ್ಗಳನ್ನ ಆಗ್ತಾ ಹೋಗ್ತೀನಿ ನೆಕ್ಸ್ಟು. ಸೊ ಲಾಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ದಿಸ್ ಈಸ್ ಅವರ್ ಲಾಸ್ಟ್ ಕ್ವಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗ್ತಿದೆ ವಿಡಿಯೋನ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.